ನಿಸರ್ಗದ ಅತ್ಯಮೂಲ್ಯ ಕೊಡುಗೆ. ಭೂಮಿಯ ಮೇಲೆ ಯಾವೊಂದು ಜೀವಿಯು ನೀರಿಲ್ಲದೆ ಬದುಕಲಾರದು. ನೀರು ಅಮೃತಕ್ಕೆ ಸಮಾನ. ಆದರೆ ಆಧುನಿಕ ಸಮಾಜದಲ್ಲಿ ಜನಸಂಖ್ಯೆಯ ಕಾರಣದಿಂದಾಗಿ ನೀರಿನ ಸಮಸ್ಯೆ ವಿಪರೀತವಾಗಿ ಬಾಧಿಸುತ್ತಿದೆ. ಕುಡಿಯುವ ನೀರು ಪೂರೈಸಲು ಬೇರೆ ವಿಕಲ್ಪವಿದ್ದರೂ ಸಹ ಜನಪ್ರತಿನಿಧಿಗಳ ಭಗೀರಥ ಎಂದು ಕರೆಯಿಸಿಕೊಳ್ಳುವ ಧಾವಂತದಿಂದಾಗಿ ಮಳೆ ನೀರು ಕೊಯ್ಲಿಗೆ ಪ್ರಾಮುಖ್ಯತೆ ಕೊಡದೆ ನಿಸರ್ಗದತ್ತ ಕೊಡುಗೆ ಕಾಳಿ ನದಿಯ ಮೇಲೆ ದೌರ್ಜನ್ಯ ನಿತ್ಯ ನಿರಂತರವಾಗಿ ನಡೆಸಲಾಗುತ್ತಿದೆ. ಪ್ರಧಾನಮಂತ್ರಿಗಳೇ ಸ್ವತಃ ಮನುಷ್ಯನ ಕುಡಿಯುವ ಮತ್ತು ದಿನನಿತ್ಯದ ಬಳಕೆಗೆ ಬೇಕಾಗುವ ನೀರಿನ ಸಮಸ್ಯೆ ಬಗೆಹರಿಸಲು ಇರುವ ಏಕೈಕ ಮಾರ್ಗವೆಂದರೆ ಅದು ಮಳೆ ನೀರು ಕೊಯ್ಲು ಮಾತ್ರವೆಂದು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಅದರಂತೆ 100 ಕಿಲೋಮೀಟರ್ ವರೆಗೆ ಪೈಪ್ಲೈನ್ ಅಳವಡಿಸಲು ಸಾವಿರಾರು ಕೋಟಿ ವೆಚ್ಚ ಮಾಡಿ ಸಾರ್ವಜನಿಕರ ತೆರಿಗೆ ಹಣವನ್ನು ಪೋಲು ಮಾಡುವ ಬದಲು ಅದೇ ಹಣದಿಂದ ಗ್ರಾಮೀಣ ಭಾಗದ ಜನರಿಗೆ ಮಳೆ ನೀರು ಕೊಯ್ಲು ವಿಧಾನವನ್ನು ಅಳವಡಿಸಿ ಭೂಮಿಯ ಮೇಲೆ ದೊರೆಯಬಹುದಾದ ಅತ್ಯಂತ ಪರಿಶುದ್ಧ ನೀರು ಒದಗಿಸಬಹುದು. ಇದರಿಂದ ನದಿಯ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿತವಾಗಿಯೂ ತಪ್ಪಿಸಬಹುದು. ಆದರೆ ಇಲ್ಲಿ ಭಗೀರಥ ಎಂದು ಬಿರುದು ಸಂಪಾದಿಸುವ ಭರದಲ್ಲಿ ಮಳೆ ನೀರು ಕೊಯ್ಲು ವಿಧಾನವನ್ನು ಜನಪ್ರತಿನಿಧಿಗಳೇ ಮೂಲೆಗುಂಪು ಮಾಡುತ್ತಿರುವುದು ವಿಷಾದನೀಯ. ಈಗಾಗಲೇ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಆಸಕ್ತರು ಮಳೆ ನೀರು ಕೊಯ್ಲು ವಿಧಾನವನ್ನು ಅಳವಡಿಸಿ ಯಶಸ್ವಿಯಾಗಿದ್ದಾರೆ. ನಿಮ್ಮ ಮನೆ 35x40 ಅಳತೆಯದ್ದಾಗಿದ್ದರೆ ಮಳೆ ನೀರು ಕೊಯ್ಲು ಅಳವಡಿಸಿ 1,000 ಲೀಟರ್ ಪರಿಶುದ್ಧ ನೀರನ್ನು ಸಂಪಾದಿಸಬಹುದು. ಇದರಿಂದ 5 ಜನರ ಕುಟುಂಬದ ನೀರಿನ ಸಮಸ್ಯೆ ಬಗೆಹರಿಸಬಹುದು. ರಾಜ್ಯ ಸರ್ಕಾರದ ಆದೇಶದಂತೆ ಹೊಸ ಮನೆ ಕಟ್ಟಲು ಪರವಾನಗಿ ಪಡೆಯುವಾಗ ಮಳೆಯ ನೀರು ಕೊಯ್ಲು ವಿಧಾನವನ್ನು ಅಳವಡಿಸುವ ಅನುಮತಿ ಪಡೆಯಬೇಕಾಗುತ್ತೆ. ಆದರೆ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಆಸಕ್ತಿ ತೋರದೇ ಇರುವುದರಿಂದ ಸರ್ಕಾರದ ಆದೇಶ ಕೇವಲ ಕಾಗದಕ್ಕೆ ಮಾತ್ರ ಸೀಮಿತವಾಗಿದೆ. ಭವಿಷ್ಯದಲ್ಲಿ ನದಿಗಳನ್ನು ಉಳಿಸಿಕೊಳ್ಳಬೇಕಾದರೆ ಮಳೆ ನೀರು ಕೊಯ್ಲು ವಿಧಾನ ಅನಿವಾರ್ಯ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಮಳೆ ನೀರು ಕೊಯ್ಲು ವಿಧಾನವನ್ನು ಅಳವಡಿಸಿಕೊಟ್ಟರೆ ಅಲ್ಲಿನ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಸುಲಭ ಸಾಧ್ಯ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಭಗೀರಥ ಎಂದೆನಿಸಿಕೊಳ್ಳುವ ಭರದಲ್ಲಿರುವ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಕಾಳಿ ನದಿಯ ನೀರನ್ನು ಬರಿದಾಗಿಸಿ ಯಾರಾದರೂ ಭಗೀರಥ ಎಂದೆನಿಸಿಕೊಳ್ಳುತ್ತಾರೆಂದರೆ ಅದನ್ನು ನಾನು ಒಪ್ಪೋದಿಲ್ಲ, ನಮ್ಮ ಸಮಾಜವೂ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಮಳೆ ನೀರು ಕೊಯ್ಲು ವಿಧಾನದ ಕುರಿತು 2 ಸಾಕ್ಷ್ಯ ಚಿತ್ರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಕೊನೆವರೆಗೂ ತಪ್ಪದೆ ನೋಡಿ. ನೀರೇ ಸಿಗ್ಲಿಲ್ಲ, ಎಂತ ಮಾಡೋದು? ಏನ್ ಮಾಡೋದು? ಇಷ್ಟೊತ್ ಕಾದಿದ್ದು ಸುಮ್ನೆ ಇಲ್ಲ. ಅವ್ವ ನೀರ್ ಟ್ಯಾಂಕ್ ಬರ್ತಿದೆ, ಬೇಗ ಬಾರವಾ. ಹಾ ಆಯ್ತು, ಬಂದೇ ಇರು. ಹೇ, ನೀರಿನ ಟ್ಯಾಂಕರ್ ಬಂದಿರೆ ಬಾರೋ. ಏ ಗುಂಡಾ, ನೀರ್ ತಗೊಂಬರ್ತೀನಿ, ಸುಮ್ನೆ ಇರು. ಸ್ವಲ್ಪ ನೀರು ಹಿಡೀರಿ. ಏನ್ ಮರೆ, ಅಡಿಗೆ ಮಾಡಕ್ಕೂ ನೀರಿಲ್ವಲ್ಲ. ಏನ್ ಬರ ಬಂದ್ಬಿಡ್ತು ಮಾರಾಯ. ಬೇಗ ಖಾಲಿ ಆಯ್ತು. ನೀರಲ್ಲಿ ಎಷ್ಟು ಬರುತ್ತೆ? ಅಯ್ಯೋ, ನಂಗ್ ನೀರೇ ಸಿಗ್ಲಿಲ್ಲಲ್ಲ. ನಮ್ ಕುಡಿಯಕ್ಕೆ ನೀರಿಲ್ಲ. ಇವ್ ನೋಡಿದ್ರೆ ಗಿಡಕ್ಕೆ ಹಾಕ್ತಿದ್ದಾನೆ. ಅಲ್ಲ ರಾಜಣ್ಣ, ಊರಲ್ಲಿ ಕೆರೆ ಬಾವಿ ಬೋರ್ಗಳೆಲ್ಲ ನೀರ್ ಬತ್ತಿ ಹೋಗ್ಬಿಟ್ಟಿದೆ. ಜನ ಕುಡಿಯೋ ನೀರಿಗೂ ಪರದಾಡ್ತಿದ್ದಾರೆ. ಅಂತದ್ರಲ್ಲಿ ನೀವು ನೀರ್ ತರಕ್ಕೂ ಬರ್ತಾ ಇಲ್ಲ. ನೀರು ಗಿಡಗಳಿಗೆಲ್ಲ ಹಾಕ್ತಾ ಇದ್ದೀರಾ. ಎಲ್ಲಿಂದ ಬರುತ್ತೆ? ಹೇಗ್ ಬರುತ್ತೆ ಇದೆಲ್ಲ? ಇದೇನ್ ದೊಡ್ಡ ಪವಾಡ ಅಲ್ಲ. ಇಚ್ಛಾಶಕ್ತಿ ಚೆನ್ನಾಗಿದ್ರೆ ಸಾಕು, ತಮ್ಮ ಮನೇಲೆ ಅಳವಡಿಸ್ಕೋಬಹುದು. ನಾನ್ ಮನೆ ಕಟ್ಟಬೇಕಾದ್ರೆ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆ ಇಂಜಿನಿಯರ್ನ ಕೇಳಿ ನಾನೊಂದು ಸಲಹೆ ಪಡೆದಿದ್ದೆ. ವೈಜ್ಞಾನಿಕವಾಗಿ ಟ್ಯಾಂಕ್ ಅನ್ನ ನಿರ್ಮಿಸೋದಕ್ಕೆ ತಿಳಿಸಿದ್ರು. ಅದರಂತೆ ಮಳೆ ಕೊಯ್ಲನ್ನ ಅಳವಡಿಸಿದ್ದೀನಿ. ಮಳೆ ಬಂದಂತಹ ಸಂದರ್ಭದಲ್ಲಿ ಮನೆ ಮೇಲೆ ಬಿದ್ದ ನೀರು ಹಾಗೆ ಹರಿದು ಹೋಗದಂತೆ ನೀರು ಬೀಳುವ ಜಾಗಕ್ಕೆ ಪೈಪನ್ನ ಅಳವಡಿಸಿದ್ದೀವಿ. ಆ ಪೈಪಿನ ಮೂಲಕ ಹಾದು ಬಂದ ನೀರಿಗೆ ಶುದ್ಧವಾಗಿಸಲು ಒಂದು ಚಿಕ್ಕ ಟ್ಯಾಂಕ್ ಅಥವಾ ಡ್ರಮ್ ಅನ್ನಿಟ್ಟು ಅಲ್ಲಿ ಫಿಲ್ಟರ್ ಜೋಡಿಸಿದೀವಿ. ಅದರಿಂದ ನೀರು ಮನೆ ಟ್ಯಾಂಕ್ ಬರುವಂತೆ ಮಾಡಿದೀವಿ. ಅಣ್ಣ, ಟ್ಯಾಂಕ್ ಅಲ್ಲಿ ನೀರಿಟ್ರೆ ಹಾಳಾಗಲ್ವಾ? ಇಲ್ಲಮ್ಮ, ಮನೆ ನಿರ್ಮಿಸುವಾಗ್ಲೇ ವೈಜ್ಞಾನಿಕವಾಗಿ ಟ್ಯಾಂಕ್ ಕಟ್ಟಿದೀವಿ. ಮನೆ ಮೇಲೆ ಬಿದ್ದ ನೀರು ಇದಕ್ ಮಾತ್ರ ಹೋಗುತ್ತೆ. ಹಾಗೆ ಮನೆಯೊಳಗೆ ಟ್ಯಾಂಕ್ನಲ್ಲಿ ಸಂಗ್ರಹವಾದ ನೀರು ಶುದ್ಧವಾಗಿರುತ್ತೆ. ಅದನ್ನ ಯಾವಾಗ ಬೇಕಾದ್ರೂ ಬಳಸ್ಕೋಬಹುದು. ಈ ನೀರು ಸಿಹಿಯಾಗಿ ತಿಳಿಯಾಗಿರುತ್ತೆ. ಆ ಟ್ಯಾಂಕಲ್ಲಿರುವ ನೀರನ್ನ
ಹೊರಭಾಗದಲ್ಲಿರೋ ದೊಡ್ಡ ಟ್ಯಾಂಕ್ಗೂ ಬಿಟ್ಕೊಂಡು ಬಳಸ್ಕೋಬಹುದು. ನೀವು ನಿಮ್ಮ ಮನೆಗಳಿಗೆ ಮಳೆ ಕೊಯ್ಲನ್ನ ಅಳವಡಿಸ್ಕೊಂಡ್ರೆ ನೀವು ನಮ್ ತರ ವರ್ಷ ಪೂರ್ತಿ ಬಳಸಬಹುದು. ಮಳೆಯ ನೀರು ಪ್ರತಿಯೊಂದು ಮನೆ ಮೇಲೆ ಬೀಳುತ್ತದೆ. ಟೆರೇಸ್ ಮೇಲೆ ಬಿದ್ದಂಥ ಮಳೆ ನೀರನ್ನ ನಾವು ವೈಜ್ಞಾನಿಕವಾಗಿ ಕಲೆಕ್ಟ್ ಮಾಡಿ ಅದಕ್ಕೆಲ್ಲ ಪೈಪ್ಲೈನ್ ಮಾಡಿ ಫಿಲ್ಟರ್ ಮಾಡಿ ಆ ನೀರನ್ನು ನಮ್ಮ ಮನೆಯಲ್ಲಿರುವಂಥ ದೊಡ್ಡ ದೊಡ್ಡ ಸಂಪ್ ಟ್ಯಾಂಕ್ ನೀರಲ್ಲಿ ತುಂಬುವಂಥ ಕೆಲಸ ಮಾಡಿದ್ರೆ ವರ್ಷ ಪೂರ್ತಿ ಮಳೆ ನೀರನ್ನ ಕುಡಿಲಿಕ್ಕೆ, ಅಡುಗೆಗೆ ಎಲ್ಲದಕ್ಕೂ ಬಳಸ್ಬೋದು. ಒಂದು ಲೆಕ್ಕಾಚಾರದ ಪ್ರಕಾರ ಚಿತ್ರದುರ್ಗದಂಥ ಅತಿ ಕಡಿಮೆ ಮಳೆ ಬರುವಂಥ ಊರಲ್ಲಿ ಒಂದು ವರ್ಷದ ಅವಧಿಯಲ್ಲಿ 30-40 ಟೆರೇಸಲ್ಲಿ ಮಿನಿಮಮ್ 60,000 to 70,000 ಲೀಟರ್ ಮಳೆ ನೀರು ಉಚಿತವಾಗಿ ಸಿಗುತ್ತೆ. ಈ ನೀರನ್ನ ಕುಡಿಲಿಕ್ಕೆ, ಅಡುಗೆಗೆಲ್ಲ ಬಳಸ್ಬೋದು. ಈ ಮನೆ ಕಟ್ಟುವಾಗ ಅದಕ್ಕೊಂದು ಸಾಧಾರಣ 1 ಲಕ್ಷದಷ್ಟು ಖರ್ಚಾಗ್ಬೋದು. ಒಂದು ಸಾರಿ ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ವರ್ಷ ಪೂರ್ತಿ ಬಳಸ್ಬೋದು. ಈ ಥರ ಮಳೆ ನೀರು ತುಂಬಿರುವಂಥ ತೊಟ್ಟಿಗೆ ಗಾಳಿ, ಬೆಳಕು, ಕ್ರಿಮಿಕೀಟ ಹೋಗ್ದಂಗೆ ಭದ್ರವಾಗಿ ಮುಚ್ಚಳವನ್ನು ಮುಚ್ಚಬೇಕು. ಫಿಲ್ಟ್ರನ್ನ ಕ್ಲೀನ್ ಮಾಡಿದ್ದಾದರೆ ವರ್ಷ ಪೂರ್ತಿ ಮಳೆ ನೀರನ್ನ ಎಲ್ಲ ಕೆಲಸಗಳಿಗೂ ಬಳಸುವಂಥದ್ದು ಇದೊಂದು ಸರಳವಾದಂಥ ಒಂದು ವಿಧಾನ ಅಂತ ಹೇಳ್ಬೋದು. रेन वाटर हार्वेस्टिंग। क्या आप जानते हैं आपका घर हर साल लगभग 1 लाख लीटर शुद्ध पानी दे सकता है? जी हां, आपके घर की छत कम से कम 1 लाख लीटर पीने का पानी दे सकती है। यकीन नहीं आता? अगर आपकी छत 1000 स्क्वायर फीट की है और हर साल 100 सेंटीमीटर बारिश होती है तो आपकी छत पर कुल 1 लाख लीटर पानी बरसता है जो गटर में बहकर वेस्ट होता है। ये सारा पानी आप काम में ला सकते हैं सिर्फ एक सिंपल सा सिस्टम अपने छत पर लगाकर, जिसका नाम है रूफटॉप रेन वाटर हार्वेस्टिंग सिस्टम। रेन वाटर हार्वेस्टिंग सिस्टम से बारिश का पानी एक खास टैंक में स्टोर कर सकते हैं जो साल भर पीने के काम आता है, और अतिरिक्त पानी जमीन में जाकर ग्राउंड वाटर को रिचार्ज करता है। देखिए ये सिस्टम कैसे काम करता है। छत के आउटलेट्स पर जाली लगा दें। छत के साइज के हिसाब से राइट साइज के पाइप लगाएं, जो बारिश के पानी को सीधे इस फिल्टर में ले जाता है। फिल्टर से साफ होकर फिर यह पानी इस 5 से 10,000 लीटर के टैंक में स्टोर होता है। इतना पानी 5 लोगों की फैमिली के लिए साल भर के पीने की पानी की जरूरत को पूरी करता है। पानी को इस्तेमाल करने का और भी बढ़िया तरीका है, एक पर्कोलेशन पिट बनाकर उसमें यह पानी छोड़ सकते हैं। यह पानी जमीन के अंदर जाकर ग्राउंड वाटर को बढ़ाएगा, यानी रिचार्ज करेगा, और आपके बोरवेल में साल भर पानी मिलेगा। या फिर इस पानी को सीधे कुएं में छोड़ दें और साल भर इसका लाभ लेते रहें। तो समझे आप, रूफटॉप रेन वाटर हार्वेस्टिंग से अब हर छत प्यास बुझाने के काबिल हो जाएगी।